ನಮಸ್ಕಾರ ಗುರು. ಈ ಎ ಐ ಬಂದ್ಬಿಟ್ಟು ಮನುಷ್ಯರನ್ನ ತುಂಬಾ ಹಾಳು ಮಾಡ್ತಾಯಿದೆ. ಹೆಂಗೆ ಅಂತಂದರೆ, ಎಕ್ಸಾಂಪಲ್ಗೆ ರೀಸೆಂಟಾಗಿ ಯಾರು ಮುಖೇಶ್ ಅಂಬಾನಿ ಬಂದ್ಬಿಟ್ಟು ಈ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಮಾತಾಡಿದ್ರು. ಅದನ್ನು ನಂಬ್ಕೊಂಡು ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ರೆ ಗೊತ್ತಿಲ್ಲ, ಅದು ಖಂಡಿತ ಲಾಸ್ ಆಗಿರುತ್ತೆ. ಯಾಕಂದರೆ ಮುಖೇಶ್ ಅಂಬಾನಿ ಅವ್ರು ಮಾತಾಡೋದಿಲ್ಲ, ಅದು ಎ ಐ ಮಾತಾಡಿರೋದು. ಇವರು ಅದು ಫಾರ್ ಎಕ್ಸಾಂಪಲ್ ಯಾವುದೊಂದು ಆ್ಯಪ್ ಪ್ರಮೋಷನ್ಗೆ ಇರ್ಬೋದು, ಅದಕ್ಕೆ ಯಾವ್ದಾರ ಸೆಲೆಬ್ರಿಟಿ ಯಾವ್ದಾರ ಬಿಸ್ನೆಸ್ ಮ್ಯಾನ್ ಮಾತಾಡಿರೋ ಥರ ಎ ಐನ ಮಾತಾಡ್ಸಿರ್ತಾರೆ. ಕೆಲವೊಬ್ರು ಏನು ಅನ್ಕೊಂತಾರೆ, ಸ್ವಲ್ಪ ಅಮಾಯಕರು ಇರ್ತಾರಲ್ಲ, ಅವರು ಇವರು ಮಾತಾಡಿದ್ದಾರೆ ಹಂಗಾದ್ರೆ ಕರೆಕ್ಟಾಗಿರುತ್ತೆ ಅಂದ್ಕೊಂಡು ಆ ಆ್ಯಪ್ ಏನಿದೆ ಅದನ್ನು ಪರ್ಚೇಸ್ ಮಾಡೋದು ಅಥವಾ ಏನಾದರೂ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಏನಾದರೂ ಮಾಡ್ತಾರೆ. ಹಂಗೆ ಮಾಡಿದಾಗ ಖಂಡಿತ ಅವ್ರಿಗೆ ಲಾಸ್ ಆಗೇ ಆಗುತ್ತೆ. ಯಾಕಂದರೆ ಅದು ಎ ಐ ಮಾತಾಡಿರೋದು, ಇವರು ಸೆಲೆಬ್ರಿಟಿ ಅಥವಾ ಬಿಸ್ನೆಸ್ ಮ್ಯಾನ್ ಯಾರು ಮಾತಾಡಿರೋದಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ರೀಸೆಂಟಾಗಿ ನಮ್ಮ ಫಿನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅವ್ರು ಮಾತಾಡಿರ್ತಾರೆ. ಒಂದು ಎ ಐ ನೋಡಿದೆ. ಹೆಂಗೆ ಅಂದರೆ, 22,000 ಇನ್ವೆಸ್ಟ್ ಮಾಡಿ 28 ದಿನದಲ್ಲಿ 1,00,000 ರೂಪಾಯಿ ತಗೊಳ್ಳಿ, ಇದು ಗೌರ್ಮೆಂಟ್ನ ಹೊಸ ಸ್ಕೀಮು ಅಂತ ಹೇಳಿದ್ದಾರೆ. ಅದು ನೋಡೋಕೆ ಪಕ್ಕ ಎ ಐ ಇದ್ದಂಗೆ ಐತೆ. ಯಾಕಂದರೆ ಎ ಐ ಮತ್ತು ಒರಿಜಿನಲ್ಗೂ ಜಾಸ್ತಿ ಡಿಫ್ರೆನ್ಸ್ ಏನು ಬರೋಲ್ಲ. ನೀವು ಚೆನ್ನಾಗಿ ಡೀಪಾಗಿ ನೋಡಿದ್ರೆ ಮಾತ್ರ ಅದು ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ಬೋದು. ಲೈಕ್ ಅವರು ಬಾಯಿ ಆಡ್ಸೋದಿರ್ಬೋದು ಅಥವಾ ಏನೋ ಒಂದು ಡಿಫ್ರೆನ್ಸ್ ಒಂದು ಸ್ವಲ್ಪ ಕಾಣುತ್ತೆ. ಅದು ತುಂಬ ಡೀಪಾಗಿ ನೋಡಬೇಕು. ತುಂಬ ಡೀಪಾಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗಲ್ಲ. ಸ್ವಲ್ಪ ಹುಷಾರಾಗಿರೋರು ಆದರೆ ಇದೆಲ್ಲ ಏನಿಲ್ಲ ಅಂದ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅಮಾಯಕರಾಗಿರ್ತಾರೆ, ಅವರೇ ಟಾರ್ಗೆಟ್ ಇದಕ್ಕಲ್ಲ. ಲೈಕ್ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಏನಾದರೂ ಒಂದು ಆ್ಯಪ್ ಪ್ರಮೋಷನ್ಗೆ ಯಾರಾದರೂ ಒಂದು ಆ್ಯಕ್ಟರು ಸೆಲೆಬ್ರಿಟಿನ ಯಾರೊಬ್ಬರು ಬಂದರು, ಯಾರೊಬ್ಬರು ಸೆಲೆಬ್ರಿಟಿ ಅವ್ರು ಬರೋಲ್ಲ, ಎ ಐ ಮೂಲಕ ಅವ್ರು ಮಾತಾಡಿಸ್ತಾರೆ. ಎ ಐ ಮಾತಾಡಿದಾಗ ಏನಾಗುತ್ತೆ, ಸರಿ ಇವರು ಹೇಳಿದಾರಲ್ಲ ಕರೆಕ್ಟಾಗಿರುತ್ತೆ ಅಂತ ಮಾಡ್ತಾರಲ್ಲ. ಈಗ ಒಬ್ರಿಗೊಂದು 100 ರೂಪಾಯಿ ಅಂತ ಇಟ್ಕೊಳ್ಳಿ, ಒಂದು 10 ಜನ ಬಂದು ಸೇರ್ಕೊತಾರೆ. 10 ಜನ ಬಂದರೆ ಅಲ್ಲೇ 1,000 ರೂಪಾಯಿ ಆಯಿತು. ಒಂದೇ ದಿನಕ್ಕೆ 1,000 ರೂಪಾಯಿ ಆಯಿತು. 10 ಜನ ಅಲ್ಲ, ಮಿನಿಮಮ್ ಅಂದರೂ ನಮ್ಮ ಆ್ಯಪ್ ಪ್ರಮೋಷನ್ಗೆ ಇಂಥ ಸೆಲೆಬ್ರಿಟಿ ಮಾತಾಡಿದ್ದಾರೆ ಅಂದಾಗ ಮಿನಿಮಮ್ ಒಂದು 50-60 ಜನ ಬರ್ತಾರೆ ಅಲ್ಲಿಗೆ, ಅಲ್ವಾ? 50-60 ಜನ ಬಂದಾಗ ಅಲ್ಲೇ 5,000 ರೂಪಾಯಿ 6,000 ರೂಪಾಯಿ ಬಂತು ಒಂದು ದಿನಕ್ಕೆ. ಅದೇ ಡೈಲಿ ಇರುತ್ತಲ್ಲ, ಅದೇನೇ ಇರುತ್ತಲ್ಲ. ನೋಡಿದವರು ಅಮಾಯಕರು ಯಾರಿದ್ದಾರೆ ಅವರು ಕ್ಲಿಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಇದೆಲ್ಲ ತಪ್ಪು. ಸರಿನಪ್ಪ, ನಿಜವಾದ ಆ್ಯಪೇ, ಅದ್ರ ಮೂಲಕ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನಂಗಿದ್ರೆ ಅವರು ಒರಿಜಿನಲ್ ಸೆಲೆಬ್ರಿಟಿನ ಮಾತಾಡ್ಸ್ಬೋದಲ್ಲ. ಯಾಕೆ ಎ ಐ ಮಾಡಿಸ್ತಾ ಇದ್ದಾರೆ? ಎ ಐ ಮಾಡಿಸ್ಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ನಮಗೆ ಫ್ರೀಯಾಗಿ ಅಥವಾ ತುಂಬ ಕಡಿಮೆ ಟೈಮಲ್ಲಿ ಜಾಸ್ತಿ ದುಡ್ಡು ಬರ್ತಾಯಿದೆ ಅಂದರೆ ಖಂಡಿತ ನಿಜ ಅಲ್ಲ. ಅದು ಯಾರೂ ನಂಬಕ್ಕೆ ಹೋಗಬೇಡಿ, ಅದು ನಿಜ ಅಲ್ಲ. ನಾನು ಕಡಿಮೆ ಟೈಮಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ತೀನಿ, ಕಡಿಮೆ ಟೈಮಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತೀನಿ ಅಂದರೆ ಆಗೋದಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹುಷಾರಾಗಿರಿ.